ಭೂಮಿಗೆ ಹಾಕಿದ ಬೀಜ ಗೊಬ್ಬರ ಬೆಳೆಗಳು ಮಳೆಯಿಂದ ಹಾಳಾಗಿ ಮಣ್ಣು ಪಾಲಾಗಿದೆ. ಈ ಭಾಗದಲ್ಲಿ ವ್ಯಾಪಕ ಮಳೆ ಸುರಿಯುತ್ತಿರುವ ಪರಿಣಾಮ ರೈತ ಸಮುದಾಯವು ತತ್ತರಿಸಿದೆ. ಭೂಮಿಗೆ ಹಾಕಿದ ಬೀಜ ಗೊಬ್ಬರ ಬೆಳೆಗಳು ನೀರು ಪಾಲಾಗಿದೆ. ಮುಂಗಾರು ಬಿತ್ತನೆಗಾಗಿ ರೈತರು ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿದ್ರು. ಅತಿಯಾದ ಮಳೆಯಿಂದಾಗಿ ಬಿತ್ತಿದ ಬೆಳೆಯು ಸರಿಯಾಗಿ ಹುಟ್ಟದೇ ಇರುವಾಗ ಮತ್ತೆ ಭೂಮಿಯನ್ನ ಹದೆಗೊಳಿಸಿ ಮರುಬಿತ್ತನೆ ಮಾಡಿದ ಮೇಲೆ ಮತ್ತೆ ಮಳೆ ಕಾಟ ತಪ್ಪಿದ್ದೇ ಇಲ್ಲ. ಇದರಿಂದಾಗಿ ರೈತರ ಬಹುತೇಕ ಹಾಳಾಗಿದ್ದು ಅಳುದುಳಿದ ಬೆಳೆಗಳು ರೋಗಕ್ಕೆ ತುತ್ತಾಗ್ತಾ ಇವೆ. ರೈತರು ಸಾಲದ ಸುಳಿಗೆ ಸಿಲುಕಿ ರೈತರು ನೇಣಿಗೆ ಶರಣಾಗುತ್ತಿದ್ದಾರೆ. ಕುಂದಗೋಳ ತಾಲೂಕಿನಲ್ಲಿ ಆರಂಭದಲ್ಲಿ ಉತ್ತಮ ಮಳೆ ಸುರಿದಿದ್ದರಿಂದ ರೈತರು ಸಾಲ ಸೋಲ ಮಾಡಿ ಬೂತಾಯಿಯ ಮಡಿಲಿಗೆ ಬೀಜ ಹಾಕಿ ಮೊಳಕೆ ಒಡೆಯುವ ಹಂತದಲ್ಲಿ ಮಳೆ ಸುರಿದ ಪರಿಣಾಮ ಬೆಳೆಗಳು ಹಾಳಾಗಿ ಹೋಗಿವೆ. ಇದರಿಂದ ರೈತರು ಮನನೊಂದು ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ. ಕಳೆದ 24 ಗಂಟೆಯಲ್ಲಿ ಬರದ್ವಾಡ ಗ್ರಾಮದ 2 ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಆತ್ಮಹತ್ಯೆಗಳು ತಾಲೂಕಿನಲ್ಲಿ ಬೆಚ್ಚಿ ಬೀಳಿಸುವಂತಹ ಸಂಗತಿಯಾಗಿದೆ. ಜಿಲ್ಲೆಯ ಉಸ್ತುವಾರಿ ಸಚಿವರು ಕ್ಷೇತ್ರದಲ್ಲಿ ಒಂದೇ ಗ್ರಾಮದ 2 ರೈತ ಆತ್ಮಹತ್ಯೆ ಮಾಡಿಕೊಂಡ ಘಟನೆಗಳು ಜರುಗಿದ್ರು ಇತ್ತ ಕಡೆ ಮುಖ ಮಾಡದೆ ಸಿಎಂ ಕುರ್ಚಿಯ ಹಾವು ಏಣಿ ಆಟದಲ್ಲಿ ಮಗ್ನರಾಗಿದ್ದಾರೆ ಎಂಬುದೇ ರೈತ ಸಮುದಾಯದ ಆಕ್ರೋಶಕ್ಕೆ ಕಾರಣವಾಗಿದೆ. ರೈತರಿಗೆ ಸೂಕ್ತ ಬೆಳೆ ಪರಿಹಾರ, ಬೆಳೆ ಹಾನಿ ದೊರಕಿಸುವಲ್ಲಿ ಅಧಿಕಾರಿಗಳು ಪ್ರಾಮಾಣಿಕ ಕೆಲಸ ಮಾಡಿದ್ರೆ ರೈತರ ಆತ್ಮಹತ್ಯೆ ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು. ಇನ್ನು ಮುಂದಾದರೂ ಸರ್ಕಾರ ಮತ್ತು ಅಧಿಕಾರಿಗಳು ಎಚ್ಚೆತ್ತು ರೈತ ಪರವಾಗಿ ಕೆಲಸ ಮಾಡುವರೇ ಕಾದು ನೋಡಬೇಕಾಗಿದೆ. ಆದಷ್ಟು ಬೇಗ ಇತ್ತ ಗಮನ ಹರಿಸಿ ರೈತರಿಗೆ ಸೂಕ್ತ ನ್ಯಾಯ ದೊರಕಿಸಿಕೊಡಬೇಕು. ಸುದ್ದಿ ತಿಳಿದ ರೈತರ ಮನೆಗೆ ಭೇಟಿ ನೀಡಿದ ಶಾಸಕ ಎಂಆರ್ ಪಾಟೀಲ್ ಅವರು ರೈತ ಕುಟುಂಬ ಸಾಂತ್ವನ ಹೇಳಿದ್ರು. ಈ ಕುರಿತು ಸರ್ಕಾರದ ಗಮನ ಹರಿಸಿ ಸೂಕ್ತ ಪರಿಹಾರ ಮಾಡಿಕೊಡುವ ಅಭಯವನ್ನ ನೀಡಿದ್ದಾರೆ ಶಾಸಕರು. ಧೈರ್ಯದಿಂದ ಇರಬೇಕು ಮತ್ತು ಇದಕ್ಕೆಲ್ಲ ಅಂಜಬಾರ್ದು. ಎಲ್ಲದಕ್ಕೂ ಸರ್ಕಾರ ಇರ್ತೈತಿ, ನಾವಿರ್ತೀವಿ. ಸಮಕ್ಷಮ ಬಂದು ತಮ್ಮ ಏನು ಕಷ್ಟ ಅದಾವ ಹೇಳ್ಕೋಬೇಕು. ನೀರ್ದಟ್ಟು ಪ್ರಾಮಾಣಿಕವಾಗಿ ಮಾಡ್ತಾರ. ಇದಕ್ಕೆ ಸಾವೊಂದ ಪರಿಹಾರ ಅಲ್ಲ. ಧೈರ್ಯದಿಂದ ಬರಬೇಕು, ಬದುಕಬೇಕು. ರೈತರ ಈಗ ನಮ್ಮ ಮನೆಯವ್ರು ಹೆಂಗೆ ಮಾಡೋದು ಸರ್? ಈಗ ತಾಲೂಕಿನಲ್ಲಿ ಎಲ್ಲ ರೈತರಿಗೂ ಸರ್ ಎಲ್ಲ ಈ ತಾಲೂಕಿನಲ್ಲಿ ರೈತರಿಗೆ ಈಗ ಸ್ವಲ್ಪ ಏನೇ ಸಾಲ ಇದ್ದ ಕಾರಣಕ್ಕಾಗಿ ಅವ್ರು ಏನೈತಿ ಇಂಥ ಆತ್ಮಹತ್ಯೆ ಮಾಡ್ಕೊಂಡ್ರಿಂದ ಎಲ್ಲ ಪರಿಹಾರ ಆಗ್ತದೆ ಅನ್ನುವಂತ ಒಂದು ವಿಚಾರವನ್ನ ಮಾಡ್ತಿದ್ದಾರೆ. ಅದಕ್ಕೆ ತಾಲೂಕು ರೈತರಿಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಆತ್ಮಹತ್ಯೆನ ಪರಿಹಾರ ಅಲ್ರಿ, ಬದುಕಬೇಕು. ಏನೋ ಬಂದ್ರು ಫೇಸ್ ಮಾಡಬೇಕು. ರೈತರು ಅದನ್ನ ಸವಾಲಾಗಿ ಸ್ವೀಕರಿಸಬೇಕೀಗ. ನಾವು ಏನಾದರೂ ನಾವು ಧೈರ್ಯದಿಂದ ಇರ್ತೀವಿ ಅನ್ನುವಂಥದ್ದು. ಮತ್ತು ಎಲ್ಲರೂ ತಾಲೂಕಿನಾಗ ಎಲ್ಲ ಮುಖಂಡರು, ಎಲ್ಲ ಹಿರಿಯರು ಮತ್ತು ಅಧಿಕಾರಿ ವರ್ಗ ಮತ್ತು ಅಲ್ಲಿಗೂ ಕೂಡ ಹೋಗಿ ಅದನ್ನ ಸಮಸ್ಯೆ ಬಗೆಹರಿಸಿ ಬಂದೇನಿ. ಬಂದು 3-4 ತಾಸಿನ ಮ್ಯಾಗ ಆಗೈತಿ. ಈ ರೀತಿ ಆಗಬಾರ್ದಂತ ಎಲ್ಲರದು ಕಳ್ಕಳಿ. ಆ ಹೊತ್ನಾಗ ನೋಟಿಸ್ ತಂದು ಕೊಡ್ಲಿ ನಮ್ಮ ಹತ್ರ. ಬ್ಯಾಂಕ್ನವ್ರಿಗೆ ಕಟ್ಟುನಿಟ್ಟಿನ ಆದೇಶ ನಾವು ಮಾಡಿಸ್ತೀವಿ. ನಾವೆಲ್ಲರೂ ಮುಖಂಡರು, ಜಿಲ್ಲಾ ಉಸ್ತುವಾರಿ ಸಚಿವರು ನಡ್ಕೊಂಡು, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ನಡ್ಕೊಂಡು, ಅವ್ರು ಯಾರು ನೋಟಿಸ್ ಕೊಟ್ಟು ಹರಾಸ್ಮೆಂಟ್ ಮಾಡಿದ್ರೆ ಅವ್ರು ಇಮಿಡಿಯೇಟ್ ಅವ್ರ ಮ್ಯಾಗ ಆಕ್ಷನ್ ಆಗುವಂತ ಕ್ರಮ ನಾವು ಕೈಗೊಳ್ಳೋದು. ಭೂಮಿಗೆ ಹಾಕಿದ ಬೀಜ ಗೊಬ್ಬರ ಬೆಳೆಗಳು ಮಳೆಯಿಂದ ಹಾಳಾಗಿ ಮಣ್ಣು ಪಾಲಾಗಿದೆ. ಈ ಭಾಗದಲ್ಲಿ ವ್ಯಾಪಕ ಮಳೆ ಸುರಿಯುತ್ತಿರುವ ಪರಿಣಾಮ ರೈತ ಸಮುದಾಯವು ತತ್ತರಿಸಿದೆ. ಭೂಮಿಗೆ ಹಾಕಿದ ಬೀಜ ಗೊಬ್ಬರ ಬೆಳೆಗಳು ನೀರು ಪಾಲಾಗಿದೆ. ಮುಂಗಾರು ಬಿತ್ತನೆಗಾಗಿ ರೈತರು ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿದ್ರು. ಅತಿಯಾದ ಮಳೆಯಿಂದಾಗಿ ಬಿತ್ತಿದ ಬೆಳೆಯು ಸರಿಯಾಗಿ ಹುಟ್ಟದೇ ಇರುವಾಗ ಮತ್ತೆ ಭೂಮಿಯನ್ನ ಹದೆಗೊಳಿಸಿ ಮರುಬಿತ್ತನೆ ಮಾಡಿದ ಮೇಲೆ ಮತ್ತೆ ಮಳೆ ಕಾಟ ತಪ್ಪಿದ್ದೇ ಇಲ್ಲ. ಇದರಿಂದಾಗಿ ರೈತರ ಬಹುತೇಕ ಹಾಳಾಗಿದ್ದು ಅಳುದುಳಿದ ಬೆಳೆಗಳು ರೋಗಕ್ಕೆ ತುತ್ತಾಗ್ತಾ ಇವೆ. ರೈತರು ಸಾಲದ ಸುಳಿಗೆ ಸಿಲುಕಿ ರೈತರು ನೇಣಿಗೆ ಶರಣಾಗುತ್ತಿದ್ದಾರೆ. ಕುಂದಗೋಳ ತಾಲೂಕಿನಲ್ಲಿ ಆರಂಭದಲ್ಲಿ ಉತ್ತಮ ಮಳೆ ಸುರಿದಿದ್ದರಿಂದ ರೈತರು ಸಾಲ ಸೋಲ ಮಾಡಿ ಬೂತಾಯಿಯ ಮಡಿಲಿಗೆ ಬೀಜ ಹಾಕಿ ಮೊಳಕೆ ಒಡೆಯುವ ಹಂತದಲ್ಲಿ ಮಳೆ ಸುರಿದ ಪರಿಣಾಮ ಬೆಳೆಗಳು ಹಾಳಾಗಿ ಹೋಗಿವೆ. ಇದರಿಂದ ರೈತರು ಮನನೊಂದು ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ. ಕಳೆದ 24 ಗಂಟೆಯಲ್ಲಿ ಬರದ್ವಾಡ ಗ್ರಾಮದ 2 ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಆತ್ಮಹತ್ಯೆಗಳು ತಾಲೂಕಿನಲ್ಲಿ ಬೆಚ್ಚಿ ಬೀಳಿಸುವಂತಹ ಸಂಗತಿಯಾಗಿದೆ. ಜಿಲ್ಲೆಯ ಉಸ್ತುವಾರಿ ಸಚಿವರು ಕ್ಷೇತ್ರದಲ್ಲಿ ಒಂದೇ ಗ್ರಾಮದ 2 ರೈತ ಆತ್ಮಹತ್ಯೆ ಮಾಡಿಕೊಂಡ ಘಟನೆಗಳು ಜರುಗಿದ್ರು ಇತ್ತ ಕಡೆ ಮುಖ ಮಾಡದೆ ಸಿಎಂ ಕುರ್ಚಿಯ ಹಾವು ಏಣಿ ಆಟದಲ್ಲಿ ಮಗ್ನರಾಗಿದ್ದಾರೆ ಎಂಬುದೇ ರೈತ ಸಮುದಾಯದ ಆಕ್ರೋಶಕ್ಕೆ ಕಾರಣವಾಗಿದೆ. ರೈತರಿಗೆ ಸೂಕ್ತ ಬೆಳೆ ಪರಿಹಾರ, ಬೆಳೆ ಹಾನಿ ದೊರಕಿಸುವಲ್ಲಿ ಅಧಿಕಾರಿಗಳು ಪ್ರಾಮಾಣಿಕ ಕೆಲಸ ಮಾಡಿದ್ರೆ ರೈತರ ಆತ್ಮಹತ್ಯೆ ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು. ಇನ್ನು ಮುಂದಾದರೂ ಸರ್ಕಾರ ಮತ್ತು ಅಧಿಕಾರಿಗಳು ಎಚ್ಚೆತ್ತು ರೈತ ಪರವಾಗಿ ಕೆಲಸ ಮಾಡುವರೇ ಕಾದು ನೋಡಬೇಕಾಗಿದೆ. ಆದಷ್ಟು ಬೇಗ ಇತ್ತ ಗಮನ ಹರಿಸಿ ರೈತರಿಗೆ ಸೂಕ್ತ ನ್ಯಾಯ ದೊರಕಿಸಿಕೊಡಬೇಕು. ಸುದ್ದಿ ತಿಳಿದ ರೈತರ ಮನೆಗೆ ಭೇಟಿ ನೀಡಿದ ಶಾಸಕ ಎಂಆರ್ ಪಾಟೀಲ್ ಅವರು ರೈತ ಕುಟುಂಬ ಸಾಂತ್ವನ ಹೇಳಿದ್ರು. ಈ ಕುರಿತು ಸರ್ಕಾರದ ಗಮನ ಹರಿಸಿ ಸೂಕ್ತ ಪರಿಹಾರ ಮಾಡಿಕೊಡುವ ಅಭಯವನ್ನ ನೀಡಿದ್ದಾರೆ ಶಾಸಕರು.